ಸಖತ್ ವೈಬ್ ಅಲ್ವಾ. ಇಷ್ಟೊಂದ್ ಮೇಲೆ ಬಂದಿದೆ ನಮ್ದು ಗಾಡಿ. ರಾಯಲ್ ಎನ್ಫೀಲ್ಡ್ ಬರ್ತಾನೆ ಇಲ್ಲ ಮೇಲೆ ಅನ್ಕೊಳ್ಳಿ, ಒಂದ್ಸಲ ಬಿದ್ದೆ ಹೋಗ್ಬಿಡ್ತು ಪಾಪ. ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ. ನಮ್ಮ ಚಿಕ್ಕಮಗಳೂರಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು, ಹಂಗೆ ಇವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರನ್ನೂ ಬೆಳೆಸಿ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್. ಇವರಿಂದ ನೋಡಿ ನಾವು ಇನ್ನೂ ತುಂಬಾ ಕಲಿಯೋದಿದೆ. ಮೂವ್ ಮಾಡ್ರಿ. ಸಿರಿ ಕೆಫೆ ನೋಡಿ ಹೆಂಗಿದೆ. ಇವಾಗ ನಾವು ಬಂದಿರೋದು ದೇವಿರಮ್ಮ ಬೆಟ್ಟಗೆ. ಬಂದ್ರೆ ಈ ತರ ಬರ್ಬೇಕು, ದುಡ್ಡು ಕಾಸು ಮಾಡೋದೆಲ್ಲ ಏನ್ ಮಾಡಕ್ಕೆ. ಬೈಕ್ ರೈಡಿಂಗ್ ಮಾತ್ರ ಮಸ್ತ್ ಆಗಿದೆ. ಚಿಕ್ಕಮಗಳೂರಿಗೆ ಎಲ್ಲರಿಗೂ ಫ್ರೀ ಫ್ರೀ, ಎಲ್ಲರಿಗೂ ಫ್ರೀ ಫ್ರೀ, ಎಲ್ಲರಿಗೂ ಫ್ರೀ ಫ್ರೀ, ಎಲ್ಲರಿಗೂ ಫ್ರೀ ಫ್ರೀ, ಎಲ್ಲರಿಗೂ ಫ್ರೀ ಫ್ರೀ ಪೆಟ್ರೋಲ್ ಹಾಕಿಸ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಸೊ ವಾಟ್ಸ್ಆಪ್ ಮಾ ಫ್ಯಾಮ್, ಎಲ್ಲರಿಗೂ ನಮಸ್ತೆ ನಮಸ್ಕಾರ. ನಾನು ನಿಮ್ಮ SMG ಮಾತಾಡ್ತಾ ಇದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊರಟಿರೋದು ನಮ್ಮ ಚಿಕ್ಕಮಗಳೂರಿನ ಒಂದು ಫೇಮಸ್ ಪ್ರವಾಸಿ ತಾಣ ಅಂತ ಹೇಳೋ ಮುಳ್ಳಯ್ಯನಗಿರಿಗೆ. ಆ್ಯಂಡ್ ಸ್ಪೆಷಲ್ ಮೂಮೆಂಟ್ ಏನು ಅಂತಂದರೆ, ಇವತ್ತು ದ ಫಸ್ಟ್ ಟೈಮ್ ನಮ್ಮ ಊರಿನ ಬ್ರದರ್ಸ್ ಆ್ಯಂಡ್ ನಮ್ಮ ಸ್ನೇಹಿತರ ಜೊತೆ ಹೊರಟಿರುವಂಥದ್ದು. ಸೊ ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಹಲೋ ಮೈ ಬ್ರದರ್ಸ್, ಹಾಯ್. ಸೊ ಇವರೆಲ್ಲರೂ ಸೇರಿ ಈ ಒಂದು ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಇವನು ಕುಳ್ಳಿ ಅಂತ, ಚರಣ್ ಅಂತ ಅವನ ಹೆಸರು. ಅವನು ಉಮೇಶ ಅಂತ, ಅಣ್ಣವನ್ ತರುಣ ಅಂತ, ಇವನು ಅಮಿತ್ ಅಂತ, ಸ್ವಲ್ಪ ಸ್ಟೈಲ್ ಜಾಸ್ತಿ. ಇವನು ಪುನೀತ್ ಅಂತ, ಅವ್ರ ಹಿಂದೆ ಇರೋನು ಮಾದೇಶ್ ಅಂತ, ಇವನು ಪ್ರಜ್ವಲ್ ಅಂತ, ಅವರು ನಮ್ಮ ಬ್ರದರು ರಾಜ ಅಂತ, ಇವನು ಮನು ಅಂತ ಅವನಿಗೆ ನೋಡಿರ್ತೀರ ನಮ್ಮ ವಿಡಿಯೋದಲ್ಲಿ. ಸೊ ಇವರೆಲ್ಲರೂ ಸೇರಿ ಈ ಒಂದು ಮುಳ್ಳಯ್ಯನಗಿರಿ ಟ್ರಿಪ್ ಮಾಡ್ತಾ ಇದ್ದೀವಿ. ಪರ್ಸನಲಿ ನಮ್ಮ ಜಿಲ್ಲೆಯಲ್ಲಿರೋ ಒಂದು ಫೇಮಸ್ ಪ್ರವಾಸಿ ತಾಣಕ್ಕೆ ನಾವು ಹೋಗೋದು ಅಂತಂದಾಗ ಸ್ವಲ್ಪ ಹೆಮ್ಮೆ ಪಡುವಂಥ ವಿಚಾರ. ಸೊ ತುಂಬ ಕೋಲ್ಡ್ ವೆದರ್ ಇರುತ್ತೆ ಅಂತೆ ಆ್ಯಂಡ್ ಆನ್ಲೈನಲ್ಲಿ ಬುಕ್ ಮಾಡಿರುವಂಥದ್ದು. ಸೊ ಬನ್ನಿ, ಹೇಗಿರುತ್ತೆ, ತುಂಬ ಎಂಜಾಯ್ಮೆಂಟ್ ಇರುತ್ತೆ. ಸೊ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಆ್ಯಂಡ್ ಸ್ಟಿಲ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮುಂದೇನಾಗುತ್ತೆ ನೋಡೋಣ. ಗೈಸ್, ನಾವಿವಾಗ ಸಕರಾಪಟ್ಟಣದಲ್ಲಿದ್ದೀವಿ. ಸಕರಾಪಟ್ಟಣ ರೀಚ್ ಆಗಿದ್ದೀವಿ. ಹುಡುಗರೆಲ್ಲ ಯಾರು ತಿಂಡಿ ಮಾಡಿಲ್ಲ ಅಂತ ನಮ್ಮ ಬಾಯ್ಸ್ ಎಲ್ಲ ತಿಂಡಿ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿ ನೀವು ಇಲ್ಲಿ ನೋಡ್ಬೋದು, ಏನು ಸಕ್ಕತ್ತಾಗಿದೆ ನೋಡಿ, ಕ್ರೇಜಿ ವೈಬ್ಸ್. ಗೈಸ್, ನಮ್ಮ ಬ್ರದರ್ ಏನೋ ಗಾಡಿ ಚೆಕ್ ಮಾಡ್ತಾ ಇದ್ದಾರೆ, ಏನಾಯ್ತು ಅಂತ ಗೊತ್ತಿಲ್ಲ. ಏನಾಯ್ತು ರಾಜಣ್ಣವ್ರೆ? ಕ್ಲಚ್ ಸ್ಲೋ ಇದೆಯಾ? ಹೋಗ್ಬತ್ತಲ್ಲ, ಏನು ತೊಂದರೆ ಇಲ್ಲಲ್ಲ? ಹೋಗಿ ಬರುತ್ತಂತೆ, ಸೇಫಾಗಿ ಹೋಗಿ. ಏನೋ ಇಂಜಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತ ಇದ್ದಾರೆ. ಏನಾಗಿದೆಯಾ ಗಾಡಿ? ನನ್ನೊಂದು ಸೇಮ್ ಗಾಡಿ ಇತ್ತು. ರಾಕೆಟ್ ಇದ್ದಂಗಿತ್ತು ಗಾಡಿ. ಓಹ್, ಈ ಗಾಡಿ ಏನಾಯ್ತು? ಈ ಗಾಡಿ ನನ್ನ ಗಾಡಿ ಧೂಳು ಹಿಡಿತಿರ್ಲಿಲ್ಲ ಈ ಗಾಡಿ. ಓಕೆ, ಏನೋ ಗಾಡಿ ಇಂಜಿನ್ ಪ್ರಾಬ್ಲಮ್ ಆಗಿದೆಯಂತೆ. ಹೋಗಿ ಬರುತ್ತಾ? ನ್ಯೂಸ್ ತರ ಮಾತಾಡ್ಬೇಕು. ನ್ಯೂಸ್ ಗಾಡಿ ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಗಾಡಿ ತೊಂದರೆ ಕೊಟ್ಟಿದೆ. ಗಾಡಿ ಹೋಗಿ ಬರುತ್ತೆ. ರಾಕೆಟ್ ಇದು. ಹಾ ಅಲ್ಲ, ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗೈತಂತೆ. ನೋಡಿ, ಟೇಪ್ ಸುತ್ತಕೊಂಡಿದ್ದಾರೆ. ಟೇಪು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಅದಕ್ಕೆ ಬುಷ್ ಬರುತ್ತೆ, ಬಟ್ ಆಕ್ಚುಲಿ ಅವರು ಟೇಪ್ ಹಾಕ್ಸಿದ್ದಾರೆ. ವೆರಿ ನೈಸ್. ಸೊ ಬನ್ನಿ, ತಡ ಮಾಡಿದೆ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಫೈನಲಿ ನಾವು ಚಿಕ್ಕಮಗಳೂರು ದಾಟಿ ಮುಳ್ಳಯ್ಯನಗಿರಿ ಹತ್ತತ್ರ ಬಂದಿದ್ದೀವಿ. ನಾವು ಇವಾಗ ಚೆಕ್ ಪೋಸ್ಟಲ್ಲಿ ಇದ್ದೀವಿ. ನಮ್ಮ ಗಾಡಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪಾಸ್ ಆಗ್ತಾ ಇದೆ. ಆ್ಯಂಡ್ ಪಾಸ್ ಆಗಿ ಬಂದಿರೋಂಥ ಗಾಡಿಗಳು ಇಲ್ಲಿದೆ.
ಲಿಟ್ರಲಿ ಗಾಡಿ ನಂಬರ್ ಎಲ್ಲ ಹಾಕಿ ಬುಕ್ಕಿಂಗ್ ಮಾಡಿರೋದು ಆನ್ಲೈನಲ್ಲಿ. ಏನಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮುಂಚೆ ನಾವು ಬೈ ಕ್ಯಾಶ್ ಮುಖಾಂತರ ಕೂಡ ನಾವು ಟಿಕೆಟ್ ತೊಗೊಂಡು ಪಡ್ಕೊಂಡು ಹೋಗ್ಬೋದಿತ್ತು. ಬಟ್ ಇವಾಗ ಆ ಥರ ಎಲ್ಲ ಆಪ್ಷನ್ಸ್ ಇಲ್ಲ. ಬಿಕಾಸ್ ವೆದರ್ ಚೇಂಜ್ ಆಗಿದೆ ಆ್ಯಂಡ್ ಮಳೆಗಾಲಗಳು ಕೂಡ ತುಂಬ ಚೇಂಜ್ ಆಗಿರುವಂಥದ್ದು ಆ್ಯಂಡ್ ಆಕ್ಸಿಡೆಂಟ್ಸ್ ಕೂಡ ತುಂಬ ಆಗ್ತಾ ಇರೋದ್ರಿಂದ. ಸೊ ಆ ಕಾರಣಕ್ಕಾಗಿ ಇಲ್ಲೊಂದು ಸೇಫ್ಟಿನ ಪ್ರೆಸೆನ್ಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಆನ್ಲೈನ್ ಬುಕಿಂಗ್ ನಡೆದಿದೆ. ಯಾರೇ ಈ ವಿಡಿಯೋ ನೋಡ್ತಾ ಇರೋರು ಬೆಂಗಳೂರು ಅಥವಾ ಚಿಕ್ಕಮಗಳೂರು, ಕರ್ನಾಟಕದ ಎಲ್ಲ ಸ್ಟೇಟಿಂದ ಆ್ಯಂಡ್ ಮೋರ್ ಓವರ್ ಹೊರದೇಶದಿಂದ ಹೊರ ಸ್ಟೇಟಿಂದ ಇರೋಂಥ ಯಾವುದೇ ವ್ಯೂವರ್ಸ್ ಈ ವಿಡಿಯೋ ನೋಡ್ತಾ ಇದ್ರು ನೀವು ದಯವಿಟ್ಟು ಮುಳ್ಳಯ್ಯನಗಿರಿ ಸೈಡ್ ಬರಬೇಕು ಅಂತಂದರೆ ಇಲ್ಲಿ ಆನ್ಲೈನ್ ಬುಕಿಂಗ್ ಅಂತ ಕಾಣ್ತಾ ಇದೆಯಲ್ವಾ, ಈ ಸ್ಕ್ಯಾನರ್ ಮುಖಾಂತರ ನೀವು ಬುಕ್ ಮಾಡ್ಕೊಂಡು ಬರ್ಬೋದು. ಸೊ ತುಂಬ ಸೇಫ್ಟಿನ ಪ್ರೆಸೆನ್ಸ್ ಮಾಡಬೇಕಾಗುತ್ತೆ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇರ್ತಾರೆ, ಹೆಲ್ಮೆಟ್ ಎಲ್ಲ ಹಾಕೊಂಡು ಬರಬೇಕಾಗತ್ತೆ. ಸೊ ಇವಾಗ ನಾವು ಇನ್ನೇನು ಇದು ಪಾಸ್ ಆಗ್ತಾ ಇದ್ದೀವಿ. ಪಾಸ್ ಆದಮೇಲೆ ಇವಾಗ ಇನ್ನೇನು ಘಾಟ್ ಸೆಕ್ಷನಲ್ಲಿ ಇವಾಗ ನಾನು ಓಡಿಸ್ತೀನಿ, ನಮ್ಮ ಬ್ರದರ್ ಮನೆ ಓಡಿಸ್ತಾ ಇಲ್ಲಿ ತನಕ. ಬನ್ನಿ ಇವಾಗ ಏನಾಗುತ್ತೆ ನೋಡೋಣ. ಗೈಸ್ ಫೈನಲಿ ನಾವು ಇವಾಗ ಮುಳ್ಳಯ್ಯನಗಿರಿ ರೀಚ್ ಆಗಿದ್ದೀವಿ. ಇನ್ನ ನಾವು ಟಾಪ್ಗೆ ತಲುಪೇ ಇಲ್ಲ. ಎಷ್ಟು ಫಾಗ್ ಇದೆ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು, ಏನು ಕಾಣಿಸ್ತಾನೆ ಇಲ್ಲ ಆಯ್ತಾ. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಫೋಟೋ ಶೂಟ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಗೈಸ್ ಹೆಂಗಿದೆ ಫೋಟೋ ವೈಬು? ನೋಡಿ ಇವನು ಬರೀ ಫೋಟೋ ಹುಚ್ಚವನಿಗೆ. ನಾವು ಟಾಪ್ ಹೋಗಿಲ್ಲ, ಹೋಗ್ಬೇಕು. ಅಲ್ಲೊಂದು ಫೋಟೋ ಶೂಟ್ ವಿಡಿಯೋ ಶೂಟ್ ನಡೀತಿದೆ. ನಮ್ಮ ಪುನೀತ್ ಅವನು ಹೊಸ ಗಾಡಿ ತಗೊಂಡಿದ್ದು. ಹೆಂಗಿದೆ ಪುನೀತ್ ವೈಬು? ಪಟ ಫೋಟೋ ಶೂಟ್ ಬೇಗ ನಾವು ಟಾಪ್ ಹೋಗೋಣ ಬನ್ನಿ. ಅಲ್ಲೆಂಗಿದೆ ವೈಪಾಡ. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಮೌಂಟೈನ್ ಸೈಡ್ ಹೋಗಿದ್ವಿ. ನನ್ನ ಮಕ್ಕಳು ನಂದಿಗೆ ಅಂತ ಅಂದ್ಬಿಟ್ಟು ನಮ್ಮ ಫೋಟೋಸ್ ತೆಗೆಸ್ಕೊಂಡಿರಲಿಲ್ಲ. ಲಿಟ್ರಲಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಮೆಕ್ಕೆಜೋಳ ಕಾಫೀಸ್ ಎಲ್ಲ ಇರುತ್ತೆ. ತುಂಬ ಕಾಸ್ಟ್ಲಿ ಆಯ್ತಾ, ಬಿಕಾಸ್ ಪಾಪ ಅವರು ಕೆಳಗಿಂದ ಎಲ್ಲ ಸಾಗಿಸ್ಬೇಕಲ್ಲ, ಆಟೋದವ್ರಿಗೇನೆ ಎಷ್ಟು ರೆಂಟ್ನ ಕೊಡಬೇಕಾಗುತ್ತೆ. ಸೊ ಅದನ್ನೆಲ್ಲ ರಿಕವರಿ ಮಾಡಬೇಕಲ್ಲ. ಸೊ ಆ ನಿಟ್ಟಲ್ಲಿ ಸ್ವಲ್ಪ ಅವರ ಎಷ್ಟು ಲಾಭನ ತಗೋಬೇಕು ಅಷ್ಟು ಪ್ರೈಸ್ನ ಇಟ್ಟು ಮಾಡ್ತಾರೆ. ರಿಯಲಿ ಅಪ್ರಿಷಿಯೇಟ್. ಇದನ್ನ ನೋಡಿದಾಗ ಒಂದು ಕಡೆ ಕೆಳಗಿಂದನೇ ಎಲ್ಲ ತೊಗೊಂಡ್ಬರ್ಬೇಕು ಅಂತ ಅನ್ಸುತ್ತೆ. ಬಟ್ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಇಲ್ಲೂ ಕೂಡ ತಗೋಬೋದು. ಅದು ನಿಮ್ಮ ವೈಯಕ್ತಿಕ ವಿಚಾರ ಮೇಲೆ ಸಂಬಂಧಪಟ್ಟದ್ದು. ಗೈಸ್ ಲಿಟ್ರಲಿ ಸ್ಟೆಪ್ಸ್ ಹತ್ತುತ್ತಾನೆ, ಇಲ್ಲ ಟಾಪೇ ಸಿಗ್ತಾ ಇಲ್ಲ ಗೈಸ್. ನಮ್ಮ ಮನೋ ಬೇರೆ ಹತ್ಕೊಂಡು ಹೋಯ್ತು ನಂಗೆ. ತುಂಬ ರಿಸ್ಕಿ, ಗಾಳಿ ಬೆಳೆ ಜಾಸ್ತಿ ಇದೆ. ಯಾವಾಗ ಹೋಗಿ ತಲುಪ್ತೀವೋ ಏನೋ. ಗೈಸ್ ನಮ್ದೊಂದು ಶಾರ್ಟ್ ಟ್ರ್ಯಾಪ್ ಇದೆ, ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅದ್ರದ್ದು ಶೂಟಿಂಗ್ ಮಾಡ್ತಾ ಇದೀವಿ. ಮುಳ್ಳಯ್ಯನಗಿರಿ ಬಂದಿರೋದ್ರಿಂದ ತುಂಬ ಒಳ್ಳೆ ಪ್ಲೇಸ್ ಅಂತ ಅನಿಸ್ತು ಶೂಟಿಂಗ್ ಮಾಡೋಕ್ಕೆ. ಸೊ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಸ್ಟೇ ಅಪ್ಡೇಟ್ ಆಗಿರಿ. ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸೊ ಬನ್ನಿ ಅದ್ರದ್ದು ಶೂಟಿಂಗ್ ಮಾಡೋಣ. ಗೈಸ್ ದೇವಸ್ಥಾನ ಹತ್ರ ತುಂಬಾ ಫಾಗ್ ಇತ್ತು, ಅದಕ್ಕೆ ದೇವಸ್ಥಾನ ತೋರ್ಸಕ್ಕಾಗಲಿಲ್ಲ. ನಾವು ಕೂಡ ಶೂಟಲ್ಲಿ ಇದ್ವಿ, ಆ ಮೂಮೆಂಟಲ್ಲಿ ಮರ್ತೋಗ್ಬಿಟ್ವಿ. ಸೊ ಇವಾಗ ಮತ್ತೆ ದೇವಸ್ಥಾನ ನೋಡ್ಕೊಂಡು ಕೆಳಗಡೆ ಬಂದಿದ್ದೀವಿ. ಇವಾಗ ಮತ್ತೆ ಮುಂದೆ ಎಲ್ಲಿ ಅಂದರೆ ದತ್ತಾಪೀಠನ ಅಥವಾ ಬಾಬಾ ಬುಡಂಗಿರಿನ ಅಥವಾ ಎಲ್ಲೋ ಫಾಲ್ಸ್ ಇದೆಯಂತೆ, ಆ ಫಾಲ್ಸ್ ನೋಡಕ್ಕೆ ಹೋಗೋದ ಏನು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮದು ಸಾಂಗ್ದು ಒಂದು ಫೈನಲ್ ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಏನು ಮಾಡೋದು ಅಂತ ಪ್ಲಾನ್ ಮಾಡಬೇಕಾಗುತ್ತೆ. ಬನ್ನಿ ಮುಂದೇನಾಗುತ್ತೆ ನೋಡೋಣ. ಗೈಸ್ ಇವಾಗ ಹೆಂಗೆ ಬಂದ್ವಿ ಮೇಲಿಂದ ಕೆಳಗೆ ಅಂತ ಆಲ್ಮೋಸ್ಟ್ ನೋಡಿರ್ತೀರ, ವಿಡಿಯೋ ಹಾಕಿದ್ದೀನಿ ವಿತ್ ಮ್ಯೂಸಿಕ್ ಜೊತೆಗೆ. ಆ್ಯಂಡ್ ಎಸ್ ಇವಾಗೆಲ್ಲ ರೆಸ್ಟ್ ಮಾಡ್ತಾ ಇದ್ದೀವಿ, ಗಾಡಿಗೆ ಸ್ವಲ್ಪ ರೆಸ್ಟ್ ಕೊಡ್ತಾ ಇದ್ದೀವಿ. ನನ್ನ ಗಾಡಿ ಕೂಡ ಇಲ್ಲಿದೆ ನೋಡ್ತಾ ಇದ್ದೀರಾ. ಸೊ ಅಭಿಪ್ರಾಯ ಹೆಂಗಿತ್ರಪ್ಪ, ಹೇಗಿತ್ತು ಅಭಿಪ್ರಾಯ ಟ್ರಿಪ್ಪು? ನನಗೆ ತುಂಬ ಖುಷಿ ಆಯಿತು. ಹಾಂ, ಬಂದರೆ ಈ ಥರ ಬರಬೇಕು. ದುಡ್ಡು ಕಾಸು ಮಾಡೋದೆಲ್ಲ ಏನು ಮಾಡೋಕ್ಕೆ? ಹೌದು, ನಾಳೆ ಸಾಯ್ತೀವಿ, ಹೌದು, ನಾಡಿದ್ದು ಗೊತ್ತಾಗಲ್ಲ.
ಹೌದು. ಇವತ್ತು ಎಂಜಾಯ್ ಮಾಡಬೇಕು, ಫಸ್ಟ್ ಎಂಜಾಯ್, ಓಕೆನಾ? ಐ ಲವ್ ಯು, ಎಲ್ಲರೂ ಬನ್ನಿ ನಮ್ಮ ಚಿಕ್ಕಮಂಗ್ಳೂರು. ಐ ಲವ್ ಯು ಚಿಕ್ಕಮಂಗ್ಳೂರು, ಐ ಲವ್ ಯು ಡಿ ಬಾಸ್. ಡಿ ಬಾಸ್ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ನೋಡಿ. ತರುಣ, ಏನಂತ ಅನ್ಸ್ತಪ್ಪ ಅಭಿಪ್ರಾಯ? ತುಂಬಾ ಖುಷಿ ಆಯ್ತು. ಹ್ಮ್ ಫಸ್ಟ್ ಟೈಮ್ ಬಂದಿದ್ದು ಮುಳ್ಳಯ್ಯನಗಿರಿಗೆ, ಹ್ಮ್ ಖುಷಿ ಅನಿಸ್ತು. ಹ್ಮ್ ಬೈಕ್ ರೈಡಿಂಗ್ ಮಾತ್ರ ಮಸ್ತ್ ಆಗಿದೆ. ಹೌದು, ಕ್ರೇಜಿ. ಅಂಡ್ ಇವನ್ ಕೂಡ ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ ಹೆಂಗ್ ರೈಡ್ ಮಾಡ್ದ ಅಂತ ನಾನು ವಿಡಿಯೋ ಹಾಕಿರ್ತೀನಿ, ಅದ್ರ ಸಮ್ ಕ್ಲಿಪ್ಸ್ ಅಲ್ಲಿ ನೋಡಿರ್ತೀರಾ. ಎಸ್, ಏನ್ ಬೇಜಾರಿಲ್ಲ. ಹಾ ನಮ್ ಡಿ ಬಾಸ್ ಒಬ್ರು ಆಚೆ ಬಂದ್ಬಿಟ್ರೆ ಹಾ ಚಿಕ್ಕಮಂಗ್ಳೂರಿಗೆ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಪೆಟ್ರೋಲ್ ಹಾಕಿಸ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೀನು ಪಕ್ಕನಾ? ಪಕ್ಕ. ಗೈಸ್, ಒಂದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿ ಹಾಕಿರ್ತೀನಿ. ನಮ್ಮ ಊರಿಂದ ಎಷ್ಟು ಹುಡುಗರು ಬಂದ್ರು ಬಂದ್ಬಿಡ್ಲಿ, ಹಾ ಏನ್ ಬೇಕಾದ್ರೂ ಮಾಡಿ. ಜಾಸ್ತಿ ಹಿಡಿಯಲ್ಲ ಸೂರ್ಯಂಗೆ ಅಷ್ಟೇ. ಸೊ ನೋಡೋಣ ಇವಾಗ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡ್ತಾ ಇದ್ರೆ ಅಲ್ಲಿ ಬೋರ್ಡ್ ಇದೆ. ಅಯ್ಯೋ, ಸೀತಾಳಯನಗಿರಿ, ಬಾಬಾ ಬುಡಂಗಿರಿ, ಆಮೇಲೆ ಫಾಲ್ಸ್, ಜರಿ ಫಾಲ್ಸ್ ಎಲ್ಲ ಇಲ್ಲೇ ಇದೆ. ನೋಡೋಣ ಏನ್ ಪ್ಲಾನ್ ಮಾಡ್ತಾ ಇದೀವಿ ಅಂತ. ನೋಡೋಣ. ಎಲ್ಲ ಗುಟ್ಟಿದ್ಯಾ? ಯಾಕೆ ಹೆಲ್ಮೆಟ್ ಹೋಯ್ತು ಅಂತನಾ? ಗೈಸ್, ನಾನಲ್ಲಿ ಬೈಕ್ ಹತ್ರ ಸಿಗಾಕೊಂಡ್ರೆ ಅವ್ನು ಹೆಲ್ಮೆಟ್ ಬೀಳಿಸ್ಕೊಂಡು ಇಲ್ಲಿ ಕೆಳಗೆ ಇಳ್ದೋನೆ. ಗ್ರೇಟ್. ಗೈಸ್, ನಾವಿವಾಗ ಇರೋದು ಜರಿ ಫಾಲ್ಸ್ ಅಲ್ಲಿ. ನೋಡ್ತಾ ಇದ್ದೀರಾ ಜರಿ ಫಾಲ್ಸ್ ನ, ಸಖತ್ತಿದೆ. ಬಟ್ ನೀರು ಸ್ವಲ್ಪ ಕಡಿಮೆ ಇದೆ ಆಯ್ತಾ. ಇಲ್ಲೇನು ಫೋಟೋ ಶೂಟ್ ಮಾಡಲಿಲ್ಲ, ಸ್ವಲ್ಪ ಹಂಗೆ ನೋಡ್ಬಿಟ್ಟು ವೈಬ್ ಮಾಡಿ. ಇವಾಗ ಆಲ್ಮೋಸ್ಟ್ ನಮ್ಮ ಹುಡುಗರೆಲ್ಲ ಅಲ್ಲಿ ಹೋಗ್ಬಿಟ್ರು. ನಾವು 4 ಜನ ಇದ್ದೀವಿ. ನೆಕ್ಸ್ಟ್ ಬಾಬಾ ಬುಡನ್ಗಿರಿ ಹೋಗೋಣ ಅಂತ. ಬನ್ನಿ, ಬಾಬಾ ಬುಡನ್ಗಿರಿ ನೋಡೋಣ. ಸೊ ಗೈಸ್, ಫೈನಲಿ ರೈಡ್ ಮಾಡಿ ಇವಾಗ ನಾವು ಬಂದಿರೋದು ದೇವಿರಮ್ಮ ಬೆಟ್ಟಗೆ. ನೋಡ್ತಾ ಇದ್ದೀರಾ ಪ್ಲೇಸ್ ನ ಹೇಗಿದೆ ಅಂತ. ಕ್ರೇಜಿ ವೈಬ್ ಅನ್ಕೊಳ್ಳಿ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ವರ್ಷದ ಒಂದು ಸಲ ವರ್ಷದಲ್ಲಿ ದೀಪಾವಳಿ ಹಬ್ಬಕ್ಕೆ ಇಲ್ಲಿಂದ ಅಂದ್ರೆ ಕೆಳಗಿಂದ ಈ ಬೆಟ್ಟನ ಹತ್ತುವಂತ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ದೇವಸ್ಥಾನ ಕೂಡ ಇದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೊ ಒಂಥರ ಕ್ರೇಜಿ ವೈಬ್. ಅಂಡ್ ನಮ್ಮೂರು ಬಂದು ಏನ್ ಕಾಣ್ತಾ ಇದೆಯಲ್ಲ, ಆ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದರಿಂದ ಹಿಂದೆ ಇರುವಂತದ್ದು. ಅಂಡ್ ಅಲ್ಲಿ ಕೆರೆ ಕಾಣ್ತಾ ಇರೋದು ಐನ್ ಕೆರೆ. ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ. ಕ್ರೇಜಿ ವೈಬ್ ಇದೆ, ಕ್ರೇಜಿ. ಒಂದು ಫೋಟೋ ತೆಗ್ಸ್ಕೋಬೇಕು ಅಂತ ಇದೀವಿ. ಫೋಟೋ ತೆಗ್ಸ್ಕೋಬೇಕು, ಗ್ರೂಪ್ ಫೋಟೋ. ಇದು ನಮ್ಮ ಡೆಸ್ಟಿನೇಷನ್, ಅಂದ್ರೆ ನಮ್ಮ ಈ ಟ್ರಿಪ್ ನ ಲಾಸ್ಟ್ ಜಾಗ ಇವತ್ತು ನಾವು ನೋಡ್ತಾ ಇರೋದು. ಇದು ನೋಡ್ಕೊಂಡು ಆದ್ಮೇಲೆ ಸೀದಾ ಮನೆಗೆ ಹೋಗ್ತೀವಿ. ಸಕ್ಕತ್ತಾಗಿತ್ತು, ಕ್ರೇಜಿ. ಗೈಸ್, ಇವಾಗ ದೇವಿರಮ್ಮ ಬೆಟ್ಟದಲ್ಲಿ ಇದು ನಮ್ಮ ಟ್ರಿಪ್ ನ ಎಂಡ್ ಆಫ್ ದ ಜರ್ನಿ ಆಗ್ತಾ ಇರೋದ್ರಿಂದ ಇವತ್ತು ನಮ್ಮ ಊರಿನ ಬ್ರದರ್ಸ್ ಜೊತೆಗೆ ಒಂದು ಕ್ರೇಜಿ ಫೋಟೋ ಮೆಮೊರೀಸ್ ಅಂತ ಕ್ಲಿಕ್ ಮಾಡ್ತಾ ಇದೀವಿ. ಸೊ ಫೋಟೋ ಹೆಂಗ್ ಬರುತ್ತೆ ನೋಡೋಣ. 3, 2, 1. ಗೈಸ್, ಟ್ರಿಪ್ ಏನೋ ಮುಗೀತು. ಬಟ್ ಜನ ನಮ್ಮ ಬ್ರದರ್ಸ್ ಎಲ್ಲ ಇನ್ನೂ ಎಲ್ಲೋ ಹೋಗೋಣ ಅಂತ ಎಲ್ಲ ಮಾತುಕತೆ ಮಾಡ್ತಾ ಇದ್ದಾರೆ. ಟೈಮ್ ಆಗೋಗಿದೆ, ಮಳೆ ಬರೋ ಸಾಧ್ಯತೆ ಇದೆ. ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಟವರ್ ನೋಡ್ಬೋದು, ಅಲ್ಲಿ ಏನು ಕ್ರೇಜಿಯಾಗಿ ಕಾಣ್ತಾ ಇದೆ ಅಂತ. ಅಷ್ಟಿಲ್ಲ ಹೇಳ್ತಾರ, ಚಿಕ್ಕಮಂಗ್ಳೂರು ಕರ್ನಾಟಕದ ಸ್ವರ್ಗ ಅಂತ. ಎಷ್ಟೋ ಪ್ಲೇಸಸ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಚಿಕ್ಕಮಂಗ್ಳೂರು ಕೂಡ ಅದ್ಭುತವಾದ ಪ್ರವಾಸಿ ತಾಣ ಅಂತ ಹೇಳ್ಬೋದು. ಇಂಡಿಯಾದಲ್ಲೂ ಕೂಡ, ಏಷ್ಯಾದಲ್ಲೂ ಕೂಡ, ಆ್ಯಂಡ್ ಇವನ್ ಪ್ರಪಂಚದಲ್ಲೇ ಕೂಡ. ನೋಡಿ, ಸ್ವರ್ಗ ರೀ, ಸ್ವರ್ಗ. ಅದೃಷ್ಟ ಮಾಡಿರ್ಬೇಕು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಹುಟ್ಟೋದಿಕ್ಕೆ. ನಾವು ಆಫ್ ರೋಡಿಂಗ್ ಬಂದ್ವಿ ಆಯ್ತಾ. ಇವನ್ ನಮ್ ಗಾಡಿ ಮುಂದೆ ಮೇಲೆ ಹೋಗೈತೆ, ನಮ್ ಗಾಡಿ ಹಚ್ಕೊಂಡು ಹೋಗ್ಬಿಟ್ಟ. ಇದು ಏನೋ ರಾಯಲ್ ಎನ್ಫೀಲ್ಡ್ ಬರ್ತಾನೆ ಇಲ್ಲ ಮೇಲೆ ಅನ್ಕೊಳ್ಳಿ, ಒಂದ್ಸಲ ಬಿದ್ದೆ ಹೋಗ್ಬಿಡ್ತು ಪಾಪ. ಹತ್ಸಕ್ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟಾನೆ. ಪುನಃ ಈ ತರ ಅಜೀಬಾಗಿ ಬರ್ದಿತ್ತು. ನೋಡಿ, ಕ್ರಾಶ್ ಗಾರ್ಡ್ ಎಲ್ಲ ಹೋಗ್ಬಿಟ್ಟೈತೆ. ಬಟ್ ಆದ್ರೆ ಕ್ರಾಶ್ ಗಾರ್ಡ್ ಹಾಕಿರೋದ್ರೆ ಉಳ್ಕೊಂಡೈತೆ. ಎಲ್ಲೇ ಸ್ವಂತ ಬರ್ತಾನೆ ಇಲ್ಲ ಅನ್ಕೊಳ್ರಿ. ಅಲ್ಲೋಡ್ರಿ ಮೂವ್ ಮಾಡ್ರಿ.
ಅವನ ಗಾಡಿ ಅಂತೂ ಸದ್ಯಕ್ಕೂ ಬರ್ತಾ ಇಲ್ಲ. ಹತ್ತುತ್ತಲ್ಲ ಗಾಯ್ಸ್, ಹತ್ತುತ್ತಲ್ಲ, ರೋಲ್ ಆಗ್ತದೆ. ಅದಕ್ಕೆ ಹೇಳೋದು ಸ್ಪ್ಲೆಂಡರ್ ಇಸ್ ಸ್ಪ್ಲೆಂಡರ್ ಅಂತ. ದುಶ್ಮನ್ ಕಿ ದುವಾ ಸ್ಪ್ಲೆಂಡರ್ ಕಿ ಹವಾ. ಬರ್ರಿ, ಆಗಲ್ಲ ಗೈಸ್. ಇವ್ ನೋಡ್ರಿ ಎಲ್ಲೆಲ್ಲಿ ಇವ್ ನೋಡಿ. ಅಯ್ಯಪ್ಪ ದೇವರೇ ಪರಮಾತ್ಮ. ಗೈಸ್ 5 ಜನ ಹಿಡ್ಕೊಂಡ್ರೆ ನಿಲ್ತಾ ಇಲ್ಲ ಗಾಡಿ ಒಂದು. 5 ಜನ ಅವ್ರು ನೋಡ್ರಿ ಹತ್ಸಕ್ಕಾಗ್ದೆ ಎಲ್ಲ ಇಟ್ಕೊಂಡ್ಬಿಟ್ಟವ್ರೆ. ಪುನೇ ತಿರ್ಸ್ಕೊಂಡು ಹಂಗೆ ಹೋಗ್ಬಿಡು, ಕೆಳಗೆ ತಿರ್ಸ್ಕೊಂಡು ಹಂಗೆ ಹೋಗ್ಬಿಡು. ಯಪ್ಪ ಅಲ್ಲ ನೋಡ್ರಿ, ಆ ಗಾಡಿ ಅಂತೂ ಕೇಳಲೇ ಬಿಡ್ರಿ. ಯಪ್ಪ ದೇವ್ರೇ ಪರಮಾತ್ಮ. ನಮ್ಮ ಗಾಡಿ ಟಾಪಲ್ಲಿ ಐತೆ. ನಮ್ಮ ಗಾಡಿ ಹೋಗ್ಬಿಟ್ಟು ನಾವೊಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡೋಕ್ಕಾದ್ರೆ ಮಾಡೋಣ. ಮಳೆ ಬೇರೆ ಬರ್ತೈತೆ. ಮನು 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 ಸೀದಾ ಬರೋ ಸೀದಾ ಬಾ. ಅಪ್ಪ ಗೇರಲ್ಲಿ ಬಿಡಪ್ಪ ಮನು, ಗೇರಲ್ಲಿ ಬಿಡು ಬರ. ನಮ್ ಗಾಡಿ ಟಾಪಲ್ಲಿ ಇದೆ ಗೈಸ್. ಎಲ್ಲಿದೆ ನಿಮ್ ಗಾಡಿ? ನಮ್ದು ಟಾಪು. ನಮ್ದು ನಿಮ್ ತರ ಗಾಡಿ ಅನ್ಕೊಂಡೇನಾ? ಸ್ಪ್ಲೆಂಡರ್ ಅಪ್ಪ ಮೇಲ್ಗಡೆ ಹೋಗೋಣ ಬನ್ನಿ ಗೈಸ್. ನನ್ನ ಗಾಡಿ ಇಲ್ಲಿದೆ ಆ್ಯಂಡ್ ನನ್ನ ತಮ್ಮನ ಗಾಡಿ ಆ ಕಡೆ ಇದೆ. ಇವೆರಡೇ ಗಾಡಿ ಗೈಸ್ ಟಾಪ್ ಹತ್ತಿದ್ದು. ಬೇರೆ ಯಾವ ಗಾಡಿಗೂ ಟಾಪ್ ಹತ್ತಕ್ಕಾಗಲಿಲ್ಲ. ಇವೆರಡೇ ಗಾಡಿ ಟಾಪ್ ಹತ್ತಿದ್ದು. ಫೋಟೋ ಶೂಟ್ ಮಾಡೋದಿರು ಬೇಡ ಅಂತೀಯಾ ಗೈಸ್? ಫೋಟೋ ಶೂಟ್ ಮಾಡೋಣ ಅಂತ ಬಂದ್ವಿ. ಮಳೆ ಬೇರೆ ಕಿತ್ತರ್ಕೊಂಡು ಬರ್ತೈತೆ. ಕೆಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಕೆಳಗೆ ಹೋಗೋಣ, ಮುಂದೆ ಹೋಗ್ಬಿಡೋಣ ಗೈಸ್. ಎಷ್ಟು ಮೇಲೆ ಬಂದಿತ್ತು ಅಂತ ನೀವೇ ನೋಡಿ ಆಯ್ತಾ? ನೋಡಿ ಈ ಕಡೆ ಎಲ್ಲ ಅಪ್ಪ ಇಷ್ಟೊಂದು ಮೇಲೆ ಬಂದಿದೆ ನಮ್ದು ಗಾಡಿ. ಅವ್ರದ್ದು ಗಾಡಿ ಅಲ್ಲೇ ಹತ್ತಕ್ಕಾಗಲಿಲ್ಲ ಅಂದ್ಕೊಳ್ರಿ, ಅಲ್ಲೇ ಇದ್ದಾರೆ. ನಮ್ದು ಗಾಡಿ ಕೆಳಗೆ ಇಳಿತಾ ಇದೆ ಇವಾಗ. ಮಳೆ ಬರ್ತಾ ಇದೆ ಗಾಯ್ಸ್. ಏನು ಸಖತ್ ವೈಬ್ ಅಲ್ವಾ? ತುಂಬ ಖುಷಿ ಆಗ್ತಾ ಇದೆ. ನೆನೆಯೋದು ಗೊತ್ತಾಗ್ತಾ ಇಲ್ಲ. ಅಯ್ಯಪ್ಪ ಎಲ್ಲ ಹೆಲ್ಮೆಟ್ಟು ಹೆಲ್ಮೆಟ್ ಐತೆ ಕಣ ಮನು. ಹೆಲ್ಮೆಟ್ಟು ಹೋಗ ಕುಳಿ ಪ್ಲೀಸ್ ಹೆಲ್ಮೆಟ್ ತಗೊಂಬೋಗು. ಅವನು ಜಾರ್ಕೊಂಡು ಬರ್ತಾವನೆ. ಗಾಯ್ಸ್ ಮಳೆ ನಿಂತಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೆಲ್ಮೆಟ್ಟು ತಗೊಂಡು ಅಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ಮತ್ತೆ ಕ್ಯಾಮ್ರಾ ಆನ್ ಮಾಡಿ ವ್ಲಾಗ್ ಮಾಡ್ತೀನಿ. ಓಕೆ, ಅಂಟಿಲ್ ದೆನ್ ಬಾಯ್ ಗಾಯ್ಸ್. ಫೈನಲಿ ನಾವು ಕೆಳಗೆ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಇತ್ತು ಆಯ್ತಾ? ನೋಡ್ತಾ ಇರ್ಬೋದು ನಮ್ಮ ಕಂಡೀಷನ್ ಏನಾಗಿದೆ ಅಂತ. ಫುಲ್ ನಿಂತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಲ್ಲಿ ನಮ್ಮ ಬಾಯ್ಸ್ ನೋಡ್ರಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಪಾಪ. ಕೆಳಗೆ ಹೋಗ್ಬೇಕು. ಹೋಗೋಣ ಕೆಳಗೆ. ಓಕೆ ಬರೀ ಡಿವೋರ್ಸ್ ಅಂತಾನೆ ಹೇಳ್ತಾ ಇದ್ದಾರೆ. ಬಿಕಾಸ್ ಡಿವೋರ್ಸ್ ಫ್ಯಾನ್ಸ್ ಅಲ್ವಾ, ಅದಕ್ಕೆ. ಬನ್ನಿ ನಾವಿವಾಗ ಕೆಳಗಡೆ ಹೋಗೋಣ. ಸಿಟಿಗೆ ಹೋಗಿ ಒಂದು ಟೀ ಕುಡ್ಕೊಂಡು ವೈಪ್ ಮಾಡ್ತಾ ಮನೆಗೆ ಹೋಗೋಣ. ನಿಜವಾಗ್ಲೂ ಹೇಳ್ತೀನಲ್ಲ, ನಮ್ಮ ಚಿಕ್ಕಮಗಳೂರಲ್ಲಿರೋ ವೆದರ್ ಬೇರೆ ಎಲ್ಲೂ ಸಿಗಕ್ ಸಾಧ್ಯನೇ ಇಲ್ಲ ಗಾಯ್ಸ್. ಓವರಾಲ್ ನಮ್ಮ ಕರ್ನಾಟಕದಲ್ಲಿ ಏನಂತೀಯ ಮನು? ಗಾಯ್ಸ್ ಒಂದು ಸೈಕ್ ಅಂದ್ಕೊಳ್ಳಿ ಹಿಡಿದಾರು ಬೈಕ್ ಹೊಡೆಯಕ್ ಆಗ್ತಿಲ್ಲ, ಏನಿಲ್ಲ. ಚಳಿ ಅಂತೂ ಮಳೆ ಅಂತೂ ಬಿಡ್ತಾನೆ ಇಲ್ಲ ಗಾಯ್ಸ್. ಫುಲ್ ಸೈಕ್ ಗಾಯ್ಸ್. ಸೀರಿಯಸ್ಲಿ ನಾವು ಇನ್ನೂ ಬರ್ತಾನೆ ಇದೀವಿ. ಇನ್ನ ನಾವು ಸಿಟಿಗೆ ತಲುಪಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ತಲುಪಿ ಬಿಡ್ತೀವಿ ಗೈಸ್.
ಗಿರಿಯಿಂದ ಕೆಳಗೆ ಇಳಿದು ಪೆಟ್ರೋಲ್ ಬಂಕಲ್ಲಿ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಚೆಕ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ವ್ಯೂವರ್ಸ್ ಸಿಕ್ಕಿದ್ದಾರೆ, ನಮ್ಮ ಫಾಲೋವರ್ಸ್ ಸಿಕ್ಕಿದ್ದಾರೆ. ಹಾಯ್ ಬ್ರದರ್, ಆರಾಮಾ? ಓ ಎಸ್ ಬ್ರದರ್, ಚೆನ್ನಾಗಿದ್ದೀವಿ. ನೋಡ್ತಾ ಇರ್ತೀರಾ ವಿಡಿಯೋಸ್ ಎಲ್ಲ? ನೋಡ್ತಾ ಇರ್ತೀವಿ. ಹೇಗಿರುತ್ತೆ ಬ್ರದರ್? ಒಳ್ಳೆ ಕಂಟೆಂಟ್ ಬ್ರೋ. ಥ್ಯಾಂಕ್ ಯು ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಬ್ರದರ್. ಥ್ಯಾಂಕ್ ಯು ಗೈಸ್. ನಮ್ಮ CKM ಕನ್ನಡಿಗ ಅವ್ರಿಗೆ ಫೋನ್ ಮಾಡಿದ್ದೆ, ಸ್ವಲ್ಪ ಮೀಟ್ ಆಗಬೇಕಿತ್ತು, ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು. ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಲೊಕೇಶನ್ ಕಳಿಸಿದ ತಕ್ಷಣ ಅಲ್ಲೊಂಚೂರು ಹೋಗಿ ಏನೋ ಮಾತುಕತೆ ಮಾಡೋದಿದೆ. ಬನ್ನಿ ನಮ್ಮ CKM ಕನ್ನಡಿಗ ಅವರಿಗೆ ಭೇಟಿ ಆಗೋಣ. ಸಿರಿ ಕೆಫೆ ನೋಡಿ ಹೆಂಗಿದೆ, ಸಿರಿ ಕೆಫೆ. ಸೊ ಗೈಸ್, ಫೈನಲಿ ಹೇಳಿದ್ನಲ್ಲ, ನಮ್ಮ CKM ಕನ್ನಡಿಗ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾರ್ಲಿಂಗ್ ನಮಸ್ತೆ. ಆರಾಮ? ನಾನು ಆರಾಮ್ ಡಾರ್ಲಿಂಗ್. ಏನ್ ಸಮಾಚಾರ? ಎಲ್ಲ ಹೇಳ್ಬೇಕಲ್ಲ, ಬಹಳ ಆದ್ಮೇಲೆ ಸಿಕ್ಕಿರೋದು. ಎಸ್ ಡಾರ್ಲಿಂಗ್, ಸೀರಿಯಸ್ಲಿ ಶೂಟಿಂಗ್ ಎಲ್ಲ ಇತ್ತು, ತುಂಬಾ ಬಿಸಿ ಇದ್ವಿ. ಆ್ಯಂಡ್ ಎಸ್, ನಾವು ಮೀಟ್ ಆಗಿದ್ದು ಏನು ಇದು ಸಂಭ್ರಮ ಪಾರ್ಟಿ ಹಾಲಲ್ಲಿ, ಹೋಳಿ ಸಂಭ್ರಮದಲ್ಲಿ ನಾವು ಮೀಟ್ ಆಗಿದ್ದು. ಆ್ಯಂಡ್ ಅಲ್ಲೆಲ್ಲ ಶೋಸ್ ಎಲ್ಲ ಮಾಡಿದ್ದೀವಿ ನಾವು CKM ಕನ್ನಡಿಗ ಅವರ ಜೊತೆಗೆ ಸೇರಿ. ನೋಡಿರ್ತೀರಾ ಅಂತ ಅನ್ಕೊಂತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ಬಿಟ್ಟರೆ ನಾವು ಇವತ್ತೇ ಸಿಗ್ತಾ ಇರೋದು. ಒನ್ ಆಫ್ ದ ಬೆಸ್ಟ್, ಒಳ್ಳೆ ಮನುಷ್ಯರು ಚಿಕ್ಕಮಂಗ್ಳೂರಲ್ಲಿ, ಫೇಮಸ್ ಕಾಂಟೆಂಟ್ ಕ್ರಿಯೇಟರ್ ಇವರು ಚಿಕ್ಕಮಂಗ್ಳೂರಲ್ಲಿ. ಹೇಗೆ ನನಗೆ ನಮ್ಮ ಚಿಕ್ಕಮಗಳೂರಲ್ಲಿ ನನಗೆ ಸಪೋರ್ಟ್ ಮಾಡೋರು, ಹಂಗೆ ಇವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರನ್ನೂ ಬೆಳೆಸಿ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್. ಇವರಿಂದ ನೋಡಿ ನಾವು ಇನ್ನೂ ತುಂಬ ಕಲಿಯೋದಿದೆ. ಹಲೋ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಕೂಡ ನನಗೆ, ಕ್ಲೋಸ್ ಫ್ರೆಂಡು. ಯಾವುದಕ್ಕೋಸ್ಕರ ಏನೇ ಆದ್ರೂ ಜೊತೆಗೆ ನಿಲ್ತಾರೆ. ಆ್ಯಂಡ್ ಮೊದಲಿಂದ ಡೇ ಒನ್ನಿಂದ ಇವತ್ತುವರೆಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದೆ ಚೆನ್ನಾಗಿದ್ದೀವಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕಾಂಟೆಂಟ್. ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ಎಸ್ ಗೈಸ್, ನಾವು ಸಿಕ್ಕಿದ್ದು ಸುಮಾರು ಟೈಮ್ ಆಯಿತು, ಬಟ್ ಆ್ಯಕ್ಚುಲಿ ಒಂದು ಬೈಟ್ ಮಾಡೋಣ ಅಂತ ಮಾಡಿದ್ದು. ಆ್ಯಂಡ್ ಇವಾಗ ಊರಿಗೆ ಹೋಗಬೇಕು. ಸೊ CKM ಕನ್ನಡಿಗ ಅವ್ರಿಗೆ ಬಾಯ್ ಹೇಳೋಣ. ಬಾಯ್, ಸಿಗ್ತೀವಿ ಮತ್ತೆ. ಸಿಗೋಣ. ಬಾಯ್ ಗೈಸ್. ಫೈನಲಿ ನಾವು ಚಿಕ್ಕಮಂಗ್ಳೂರು ದಾಟಿ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಬಂದಂಥ ಇನ್ನೆರಡು ಗಾಡಿಗಳು ಆಲ್ರೆಡಿ ಊರಿಗೆ ಹೋಗ್ತಾ ಇದೆ. ಸೊ ನಾವು ಟೀ ಕುಡಿಯೋಣ ಅಂತ ಆಬ್ವಿಯಸ್ಲಿ ಇಲ್ಲಿ ಗಾಡಿಗಳನ್ನ ನಿಲ್ಲಿಸಿದ್ವಿ. ನಮ್ಮ ಬ್ರದರ್ಸ್ ಕೂಡ ಇಲ್ಲೇ ಇದ್ದಾರೆ. ಸೊ ಸಖತ್ ಕ್ರೇಜಿ ಆಗಿತ್ತು, ಆಯಿತಾ? ಎಲ್ಲ ಮೂಮೆಂಟ್ಸ್ ಕ್ರೇಜಿ ಆಗಿತ್ತು. ಅಂದ್ಕೊಂಡಿರಲಿಲ್ಲ ನಮಗೆ ದಿ ಬೆಸ್ಟ್ ಟ್ರಿಪ್ ಆಗಿ ಉಳ್ಕೊಳುತ್ತೆ ಅಂತ. ಅಲ್ಲಿ ಬಂದಂಥ ಮಳೆಗಳು, ಆಮೇಲೆ ಬೆಟ್ಟದ ಮೇಲೆ ಬೈಕ್ ಹತ್ತಿಸಿದ್ದು, ಫಾಗ್ ಬಂದಿದ್ದು, ನಾವು ನೆನ್ಕೊಂಡು ಆ ಬೈಕಲ್ಲಿ ರೈಡ್ ಮಾಡಿದ್ದು. ಈ ಇಯರಲ್ಲಿ ಅಂದರೆ ಈ ವರ್ಷದಲ್ಲಿ ನನಗೆ ಇದೊಂದು ಬೆಸ್ಟ್ ಟ್ರಿಪ್ ಆಗಿ ಉಳ್ಕೊಳುತ್ತೆ. ಆ್ಯಂಡ್ ಬೆಸ್ಟ್ ಮೆಮೊರೀಸ್ ಆಗಿ ಕೂಡ ಉಳ್ಕೊಳುತ್ತೆ. ಸಕ್ಕದಾಗಿತ್ತು, ಕ್ರೇಜಿ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅದರ ಜೊತೆಗೆ ಇದೇ ರೀತಿಯ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ಗಳಿಗಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.